ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳುವ ಹಾಗಾಗ್ತದೆ ಮತ್ತು ನಿಮ್ಮ ಜೀವನದ ಬದಲಾವಣೆಗೆ ಬೇಕಾಗಿರ್ತಕ್ಕಂತಹ ದಾರಿಗಳನ್ನು ಸಹ ತಿಳ್ಕೊಂಡು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ದಿವಸಗಳಿಂದ ಅನೇಕ ರಾಶಿಗಳು ಕಾಯ್ತಾ ಇದ್ರಿ, ಗುರುಬಲಕ್ಕೋಸ್ಕರವಾಗಿ ಕಾಯ್ತಾ ಇದ್ರಿ. ಆ ಗುರುಬಲ ಬರತಕ್ಕಂತಹ ತಿಂಗಳು ಅಂತ ಹೇಳಿದ್ರೇನೆ ಈ ಜೂನ್ ತಿಂಗಳು. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಸರಿಸುಮಾರಾಗಿ ಗುರು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾವೆ, ಇನ್ನು ಅನೇಕ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದಾವೆ. ಅದು ಗುರುಗ್ರಹದ ಮಾಹಿತಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳೋಣ. ಇನ್ನು 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಕಡಗರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 15ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಈ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸರಿಸುಮಾರಾಗಿ ನಿಮ್ಗೇನಾಗತ್ತೆ, ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುವಂಥದ್ದು. ಅಲ್ಲಿಯವರೆಗೂ ಸಹ ಅಧಿಕ ಜ್ಯೇಷ್ಠದಲ್ಲಿದ್ದಂತಹದ್ದು ಅಧಿಕ ಮಾಸ ಮುಗಿದು ನಿಮಗೆ ನಿಜ ಮಾಸ ಪ್ರಾರಂಭ ಆಗ್ತಕ್ಕಂತಹದ್ದು ಮಲಮಾಸವು ಮುಗಿಯತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು 6ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂತಹದ್ದು. ಇದರಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆ ಇದೇ ತಿಂಗಳು ಇರತಕ್ಕಂತಹದ್ದು ನೋಡಿ. ಹಾಗಾಗಿಯೇ ಈ ಒಂದು ಜೂನ್ ತಿಂಗಳ 1ನೇ ತಾರೀಕು ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಅಂದ್ರೆ ಒಂದು ದಿನದ ಹಿಂದೆ ಪೌರ್ಣಮಿ ದಿವಸ, ಪೌರ್ಣಮಿಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನ ಧರ್ಮ ಜಪ ತಪಗಳು, ಮಾಡುವಂತಹ ಪೂಜೆ ಪುನಸ್ಕಾರಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಹಾಗಾಗಿಯೇ ಗುರು ಮಹಾಯಾಗವನ್ನ ಈ ಜೂನ್ ತಿಂಗಳಲ್ಲಿ ಏನು 1ನೇ ತಾರೀಕು ಬದಲಾವಣೆ ಆಗ್ತಾ ಇದೆ, ಆ ಚಂದ್ರನ ವೃದ್ಧಿಯಾಗಿ ಆ ಪೌರ್ಣಮಿಯ ಚಂದ್ರನ ಅಡಿಯಲ್ಲಿ ಮಾಡ್ತಕ್ಕಂತಹ ಗುರುಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳನ್ನ ತೊಡೆದು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು, ಸಂತಾನದ ಸಮಸ್ಯೆಗಳಿರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರ್ತಾ ಇರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ಮಕ್ಕಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಗುರುಬಲವನ್ನೇ ಕಳೆದುಕೊಂಡು ಬಿಟ್ಟಿರ್ತೀರಿ. ಆ ಗುರುಬಲವನ್ನ ಪಡ್ಕೊಳ್ಳುವಂತಹ ಸಲುವಾಗಿ ವಿಶೇಷವಾಗಿ ಮೇಷ, ವೃಷಭ, ಕಟಕ ಈ ರಾಶಿಯವರಿಗೆ
ಸ್ವಲ್ಪ ಮಟ್ಟಕ್ಕೆ ಗುರು ಅನಾನುಕೂಲ ಸ್ಥಿತಿಯಲ್ಲಿದ್ರು ತುಂಬಾ ಕೆಡಕನ್ನೇನು ಮಾಡ್ಲಾರ, ಕೆಲವೊಮ್ಮೆ ತುಂಬಾ ಚೆನ್ನಾಗೂ ಆಗತ್ತೆ ತನ್ನ ದೃಷ್ಟಿ ಬಲಗಳಿಂದಾಗಿ. ಆದ್ರೆ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೇದೆ, ಯಾಕಂದ್ರೆ ಕಳ್ಕೊಳ್ತಾ ಇದ್ದೀರಾ ಒಂದ್ ಹಂತಕ್ಕೆ. ಆದ್ರೆ ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ರಾಶಿಗಳು ಅಂತ ಹೇಳಿದ್ರೆ ಸಿಂಹ ಮತ್ತು ಕುಂಭ ರಾಶಿಗಳು. ಮೇಷ, ವೃಷಭ, ಕಟಕ ಮತ್ತು ಸಿಂಹ, ಕುಂಭ ರಾಶಿಗಳು ಮತ್ತು ಧನಸ್ಸು ರಾಶಿ ಇಷ್ಟು ರಾಶಿಗಳು ನೀವು ಗುರು ಶಾಂತಿಯಲ್ಲಿ ಪಾಲ್ಗೊಂಡು ಗುರುವಿನ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳಿ. ಇದು ಜೂನ್ ತಿಂಗಳ ಮಾಸ ಭವಿಷ್ಯ. ಆದ್ರೂ ಮೇ ತಿಂಗಳ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು, ಯಾಕಂದ್ರೆ ತುಂಬಾನೇ ಮುಂಚಿತವಾಗಿಯೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಎಲ್ಲರಿಗೂ ಒಳ್ಳೇದು ಆಗಬೇಕು ಅಂತ ಹೇಳಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಕೇವಲ ಯಾಗಕ್ಕೆ ಮಾತ್ರ ಬರೋದಲ್ಲ, ನಿಮಗೆ ವಿಶೇಷವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇದ್ರೆ ಉಚಿತವಾಗಿ ಕಣ್ಣಿನ ತಪಾಸಣೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಲಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಆ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಜೊತೆಗೆ ಗುರುಮಹಾಯಾಗದಲ್ಲೂ ಸಹ ಪಾಲ್ಗೊಳ್ಳಬಹುದು. ಗುರುಮಹಾಯಾಗದ ಶುಲ್ಕವು ಮಾಡಿಸುವಂತಹವರಿಗೆ 800 ರೂಪಾಯಿಗಳಿರುತ್ತೆ. ಅದರಲ್ಲಿ ಬೃಹಸ್ಪತಿ ಕವಚ ಮತ್ತು ಅಕ್ಷತ ಪ್ರಸಾದ ಎರಡೂ ಸಹ ಸೇರಿರುತ್ತೆ. ಹಾಗಾಗಿ ಆ ಬೃಹಸ್ಪತಿ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ನಿಮ್ಮ ದೇವರ ಮನೆಯಲ್ಲೂ ಇನ್ನೊಂದನ್ನ ನಿಮ್ಮ ಪಾಕೆಟ್ ನಲ್ಲೂ ಇಟ್ಕೊಂಡು ಇರೋದ್ರಿಂದ ಅನೇಕ ರೀತಿಯಾದಂತಹ ಗುರುವಿನ ಅನುಗ್ರಹದ ಸಿದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದು ಈ ತಿಂಗಳ ಮಾಸ ಭವಿಷ್ಯದ ವಿಶೇಷತೆಗಳು ಮತ್ತು ವಿಶೇಷ ದಿನಗಳು. ಇದೇ ತಿಂಗಳ 29ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಭೂಮಿ ಪೌರ್ಣಮಿ ಅಥವಾ ಅದನ್ನ ಖಾರ ಹುಣ್ಣಿಮೆ ಅಂತಾನೂ ಸಹ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾದಂತಹ ಆಚರಣೆ, ಅದರಲ್ಲೂ ಯಲ್ಲಮ್ಮನ ಗುಡ್ಡದಲ್ಲಂತೂ ತುಂಬಾ ಚೆನ್ನಾಗಿರೋ ವಿಜೃಂಭಣೆಯಿಂದ ಆಚರಣೆ ಇದು ನಡೆಯುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಗ್ರಹ ಸ್ಥಿತಿಗಳಿದಾವೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, 3ನೇ ಮನೆಯಲ್ಲಿ ರಾಹು ಇದ್ದಾನೆ, 4ನೇ ಮನೆಯಲ್ಲಿ ಶನಿ ಅರ್ಧಾಷ್ಟಮ ಶನಿ ಪೀಡೆ ಕೊಡ್ತಾ ಇದ್ದಾನೆ, ಪಂಚಮದಲ್ಲಿ ಕುಜ ಪಂಚಮ ಮತ್ತು ಷಷ್ಠ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿಯಾಗಿ 7ನೇ ಮನೆಯಲ್ಲಿರ್ತಕ್ಕಂತಹ ಬುಧ, ಗುರು 8ನೇ ಮನೆಯಲ್ಲಿ, ಶುಕ್ರನು ಸಹ 8ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ ಕೇತು. ಇಷ್ಟು ದಿವಸ ಇದ್ದಂತಹ ಗುರುವಿನ ಅನುಗ್ರಹವನ್ನು ಕಳ್ಕೊಳ್ತಕ್ಕಂತಹ ತಿಂಗಳು ಜೂನ್ ತಿಂಗಳು. ಯಾವ ರೀತಿಯಾಗಿ ಆಗತ್ತೆ ಧನಸ್ಸು ರಾಶಿನವರಿಗೆ ಅಂತಂದ್ರೆ, ಇದು ಗೋಚಾರದ ಫಲಗಳನ್ನೇ ಹೊರಳ್ತಿರೋದು ಹೊರತು ನಿಮ್ಮ ಜನ್ಮಜಾತಕದ ಫಲಗಳಲ್ಲ. ನಿಮ್ಮ ಜನ್ಮಜಾತಕದಲ್ಲಿ ಬಹುಶಃ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಫಲಗಳೇ ಇರುತ್ತವೆ. ಶುಭ ರೀತಿಯಾಗಿರ್ತಕ್ಕಂತಹ ದಶಾಭುಕ್ತಿಗಳು ನಡೀತಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಶುಭ ಜಾಸ್ತಿ ಆಗತ್ತೆ, ಅಶುಭಗಳು ಕಡಿಮೆ ಆಗ್ತದೆ ಗೋಚಾರದ್ದು. ಜನ್ಮಜಾತಕದಲ್ಲೂ ಸಹ ನಿಮಗೆ ಅಶುಭ ಒಂದು ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ರೆ, ಈಗ ಗೋಚಾರದಲ್ಲೂ ಸಹ ಸಮಯವು ಇಷ್ಟು ಕೆಟ್ಟಿದ್ದಾಗ ನಿಮಗೆ ತೊಂದರೆ ತಾಪತ್ರಗಳು ಹೆಚ್ಚಿಗೆನೆ ಆಗತ್ತವೆ. ಸೊ ಹಾಗಾಗಿ ಒಂದ್ಸಲ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಏನೇ ಪ್ರಯತ್ನಗಳು ಪಟ್ಟರು, ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಸಹ ಅಂತಹ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ಹೋಗ್ತಾನೆ ಇರತ್ವೆ ಹೊರತು ನಿಮಗೆ ಅನುಕೂಲ ಆಗ್ತಕ್ಕಂತಹ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ. ಇನ್ನು ಅರ್ಧಾಷ್ಟಮ ಶನಿಯ ಕಾಟ ಬೇರೆ ಇರೋದ್ರಿಂದ, ಪೀಡೆ ಬೇರೆ ಇರೋದ್ರಿಂದ, ಈ ಅರ್ಧಾಷ್ಟಮ ಶನಿಯ ಒಂದು ಒಳಗಡೆ ಯಾವ ರೀತಿಯಾಗಿ ನಿಮಗೆ ಸಂಕಷ್ಟಗಳು ಬರತ್ವೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಬಟ್ ಆದರೆ ಒಂದ್ ಹಂತಕ್ಕೆ ತುಂಬಾ ಕಡಿಮೆ ಆಗ್ಬಿಡುತ್ತೆ ಶನಿಯಿಂದ ಪೀಡನೆಗಳು. ಯಾಕೆ ಕಡಿಮೆ ಆಗ್ತದೆ ಅಂದ್ರೆ, ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ದೃಷ್ಟಿಯು ಶನಿ ಮೇಲೆ ಬೀಳ್ತಾ ಇರೋದ್ರಿಂದಾಗಿ ಏನ್ ಕುಟುಂಬದಲ್ಲಿ ಕಿರಿಕಿರಿ ಅನುಭವಿಸ್ತಾ ಇದ್ರಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದು ಒಳ್ಳೆ ವಿಚಾರನೇ ಧನಸ್ಸು ರಾಶಿಯವರಿಗೆ. ಇದು ತುಂಬಾನೇ ಅನುಕೂಲ ತಂದ್ಕೊಡ್ತಕ್ಕಂಥ ವಿಚಾರ. ಕುಟುಂಬದ ಒಳಗಡೆ ಅಂದ್ಕೊಳ್ಳೋದಷ್ಟು ಅಲ್ಲದೆ ಇದ್ರು ಏನೋ ಒಂದ್ ರೀತಿ ಹಿಂದಿನ ತಿಂಗಳುಗಳಲ್ಲಿ ಇದ್ದಂತಹ ಕಿರಿಕಿರಿಗಳಾಗ್ಲಿ, ವ್ಯಾಜ್ಯಗಳಾಗ್ಲಿ, ಗಲಾಟೆಗಳಾಗ್ಲಿ, ತಕರಾರುಗಳಾಗ್ಲಿ, ಆರೋಪಗಳು, ಅಪನಿಂದನೆಗಳು, ನಿಮ್ಮ ಮೇಲೆ ಹೊರಿಸ್ತಾ ಇದ್ದಂತಹ ವಿಚಿತ್ರವಾಗಿರ್ತಕ್ಕಂತಹ ತಪ್ಪು ಕಾರ್ಪಣ್ಯಗಳು ಇನ್ನು ಮುಂದೆ ತುಂಬಾ ಕಡಿಮೆಯಾಗಿ ಹೋಗ್ತವೆ. ಅದ್ರಲ್ಲಿ ನೀವು ಬಹಳ ಒಳ್ಳೆಯದು. ಇನ್ನು ಅದೇ ರೀತಿಯಾಗಿ ಪಂಚಮ ಸ್ಥಾನ ಮತ್ತು ಷಷ್ಠ ಸ್ಥಾನದಲ್ಲಿ ಕುಜನ ಸಂಚಾರ, ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥವನು ಪಂಚಮ ಮತ್ತು
6ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ದೇಹದಲ್ಲಿ ಅಧಿಕ ಉಷ್ಣತೆ, ಪಿತ್ತಾಂಶಗಳು ಜಾಸ್ತಿಯಾಗಿ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಬಾಧೆಗಳು ಬರ್ತಕ್ಕಂಥದ್ದು, ಜೀರ್ಣಕ್ರಿಯೆಗೆ, ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ತಾಪತ್ರಗಳನ್ನ ಅನುಭವಿಸಬೇಕಾದಂತಹ ಸಮಸ್ಯೆಗಳು ಬರುತ್ತವೆ. ಜೊತೆಗೆ ಇದ್ದಕ್ಕಿದ್ದ ಹಾಗೆ ನಿಮ್ಗೇನಾಗ್ತದೆ, ಈ ಅಷ್ಟಮದಲ್ಲಿ ಗುರು ಇರೋದ್ರಿಂದಾಗಿ ವಿಪರೀತವಾಗಿರ್ತಕ್ಕಂತಹ ಪಿತ್ತ ಮತ್ತು ಜಲದೋಷ. ಪಿತ್ತ ಜಲದೋಷ ಅಂದ್ರೆ ಪಿತ್ತ ಮತ್ತು ಕಫದ ಪ್ರಕೃತಿಗಳು ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಒಬೆಸಿಟಿನೂ ಜಾಸ್ತಿ ಆಗ್ತಕ್ಕಂಥದ್ದು. ಡಯಾಬಿಟಿಕ್ ಪೇಷಂಟ್ಗಳಿದ್ರೆ, ಅದೇ ರೀತಿಯಾಗಿ ಹೃದ್ರೋಗಿಗಳು ಏನಾರಾದ್ರೂ ಇತ್ತು ಅಂದ್ರೆ ಅವರಿಗೆ ಕಾಯಿಲೆಯ ಸಮಸ್ಯೆಗಳು ಅಧಿಕವಾಗಿ ಬಾಧೆ ಕೊಡುತ್ತೆ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿ ಸಾಗೋದಿಲ್ಲ. ಆದ್ರೆ ನಿಮಗೆ ಒಂದಷ್ಟು ಹಣದ ಮೂಲಗಳು ಬರುತ್ತವೆ, ಅದು ಸಾಲದ ಮೂಲಗಳಾಗಿರುತ್ತೆ. ನಿಮ್ಗೆ ಈ ತಿಂಗಳು ಚೆನ್ನಾಗಿ ಸಾಲಗಳು ಸಿಗುತ್ತವೆ, ನಿಮ್ಗೆ ಏನಾದ್ರೂ ಪ್ರಯತ್ನ ಪಟ್ರೆ. ಆದ್ರೆ ಸುಮ್ನೆ ಮಾತ್ರ ಸಾಲಗಳು ಮಾಡ್ಕೊಳಕ್ ಹೋಗ್ಬೇಡಿ. ಸಾಲವನ್ನು ಕೊಂಬಾಗ ಹಾಲನ್ನ ಉಂಡಂತೆ, ಸಾಲವನ್ನು ಕೊಂಬಾಗ ಹಾಲನ್ನ ಉಂಡಂತೆ, ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ತಿಳಿದವರು ಹೇಳ್ತಾರೆ. ಸಾಲ ತೆಗೆದುಕೊಳ್ಳೋದು ಸುಲಭ, ನಿಮ್ಮ ನಂಬಿ ಕೊಡೋದು ಸುಲಭ, ಆದ್ರೆ ಅದನ್ನ ತೀರಿಸಬೇಕಾದಂತಹ ಸಂದರ್ಭದಲ್ಲಿ ಅದು ನಮಗೆ ತಾಪತ್ರಯಗಳಾಗ್ತದೆ. ಹುಷಾರಾಗಿ ಅದನ್ನ ನೋಡ್ಕೊಂಡು ಹೋಗಿ. ಸುಮ್ನೆ ಸಾಲಗಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಾಗೃತಿಯಾಗಿರತಕ್ಕಂಥದ್ದು ಉತ್ತಮ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯಗಳು ಉಂಟಾಗ್ತದೆ ಮತ್ತು ಕೆಲವೊಂದು ಪ್ರಮುಖವಾಗಿರತಕ್ಕಂತಹ ಕೆಲಸ ಕಾರ್ಯಗಳು ಮುಂದೆ ಹೋಗುತ್ತೆ. ಸ್ಥಿರಾಸ್ತಿಯ ಮತ್ತು ಚರಾಸ್ತಿಯ ಮಾರಾಟದಿಂದಾಗಿ ಒಂದಷ್ಟು ಹಣ ನಷ್ಟಗಳನ್ನ ಮಾಡ್ಕೋಬೇಕಾಗ್ತದೆ. ತುಂಬಾ ಜಾಗೃತೆಯಾಗಿರಿ. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಏನೇ ಬರ್ಲಿ, ಕಷ್ಟಗಳು ಬರ್ಲಿ, ಸುಖಗಳು ಬರ್ಲಿ, ನಮ್ಮ ಜೀವನ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇರ್ಬೇಕು. ಭಗವಂತ ಅನ್ನುವಂಥವ್ನು ಖಂಡಿತ ನಮ್ಮ ಕರ್ಮ ಫಲಗಳನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ಯಾರು ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇರ್ತೀವಿ ಅವ್ರಿಗೆ ಖಂಡಿತವಾಗಿಯೂ ಶುಭ ಫಲಗಳು ಮುಂದಕ್ಕಿದ್ದೇ ಇದ್ದಾವೆ. ಒಂದು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭೂಮಿಗೆ ಬರ್ತಕ್ಕಂಥದ್ದು ಪ್ರತಿ ಮನುಷ್ಯನು ಕಷ್ಟವನ್ನ ಯಾರು ಅನುಭವಿಸ್ತಾ ಇದ್ದಾನೋ ಅವನು ತುಂಬಾ ಅದೃಷ್ಟಶಾಲಿ ಅಂತಾನೆ ಅರ್ಥ. ಅವನಿಗೆ ಪುನರ್ ಜನ್ಮ ಅನ್ನೋದಿರೋದಿಲ್ಲ. ಮತ್ತೆ ಇಲ್ಲಿ ಹುಟ್ಟಬೇಕು, ಮತ್ತೆ ಇಲ್ಲಿ ಸಾಯ್ಬೇಕು, ಮತ್ತೆ ಇಲ್ಲಿ ಹುಟ್ಟಬೇಕು, ಮತ್ತೆ ಇಲ್ಲಿ ಸಾಯ್ಬೇಕು, ಅದೆಲ್ಲ ಇಲ್ಲದೆ ಪರಮಾತ್ಮನಲ್ಲಿ ಲೀನ ಆಗಿ ಹೋಗ್ತಕ್ಕಂಥದ್ದು. ಶಂಕರರು ಹೇಳ್ತಾರೆ, ಕಾಶಿ ಕ್ಷೇತ್ರದಲ್ಲಿ ಕೂತು ಒಬ್ಬ ವಯಸ್ಸಾಗಿರ್ತಕ್ಕಂಥವನು ಇಂದೋ ನಾಳೆಯೋ ಹೋಗ್ಬೇಕಾಗಿದ್ದಂಥವನು ಕೂತ್ಕೊಂಡು ಏನೋ ಪಠಣಗಳನ್ನ ಮಾಡ್ತಾ ಇರ್ತಾನೆ, ಪಾರಾಯಣಗಳನ್ನು ಮಾಡ್ತಾ ಇರ್ತಾನೆ, ತರ್ಕಗಳನ್ನ ಓದ್ತಾ ಇರ್ತಾನೆ. ಶಂಕರರಿಗನ್ಸಿದ್ದು ಇಲ್ಲಿ ಹುಟ್ಟಿ ಇಲ್ಲಿ ಸಾಯಿತು, ಸಾಯೋ ಕಾಲದಲ್ಲಿ ಏನಿರಬೇಕು, ರಾಮ ಕೃಷ್ಣ ಗೋವಿಂದ ನಾರಾಯಣ ಹರಿ ಅಂತ ಹೇಳ್ತಾ ಇರ್ಬೇಕು. ಆದ್ರೆ ಇವನೇನೋ ಮಾಡ್ತಾ ಇದ್ದಾನೆ. ಅದಕ್ಕೆ ಅದರಲ್ಲಿ ಏನ್ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶ್ವಯದ. ಎಷ್ಟು ಸಲ ಹುಟ್ಲಿ, ಎಷ್ಟು ಸಲ ಮಾಡ್ಲಿ, ಆ ಜಠರ ಗರ್ಭಕೋಶ. ತಾಯಿಗೆ ಮಾತ್ರ ಎಲ್ಲರೂ ಋಣಿಯಾಗಿರಿ. ರೈತರಿಗೆ ಅಂತಹ ತೊಂದರೆ ತಾಪತ್ರಗಳೇನಿಲ್ಲ. ನೀವು ನಿರೀಕ್ಷೆ ಮಾಡದಷ್ಟು ಅಲ್ಲದೆ ಇದ್ರು ಒಂದಷ್ಟು ಲಾಭಾಂಶಗಳು ಬಂದು ಕೈಗೆ ಸೇರ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಪಟ್ಟು ಓದಬೇಕು. ಆದ್ರೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಕಷ್ಟಪಡ್ಬೇಕಾಗತ್ತೆ. ಪ್ರೈಮರಿ ಎಜುಕೇಶನ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಹೈಸ್ಕೂಲ್ಗಳಲ್ಲಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ವಿದ್ಯಾಪ್ರಾಪ್ತಿ ಉಂಟಾಗ್ತದೆ. ಏನು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಪರಿಶ್ರಮ ಹಾಕಿ ಸಾಕು. ಇನ್ನು ಕೆಲಸವನ್ನ ಮಾಡ್ತಾ ಇದ್ದಂಥವ್ರಿಗೆ, ಕೆಲಸಗಾರರಿಗೆ, ನೌಕರರಿಗೆ ಮೇಲಧಿಕಾರಿಗಳ ಕಿರುಕುಳಗಳು ಜಾಸ್ತಿ ಆಗ್ತಕ್ಕಂಥದ್ದು. ನಿಮ್ ಕರ್ತವ್ಯದಲ್ಲಿ ಲೋಪ ಇಲ್ಲದೆ ಇದ್ರೂ ಲೋಪ ಅಂತ ಹೇಳಿ ಗುರುತಿಸಿ ಸುಮ್ನೆ ಕಿರಿಕಿರಿಗಳನ್ನ ಕೊಡ್ತಕ್ಕಂಥದ್ದು. ನಿಮ್ಮನ್ನ ಕೆಲಸದಿಂದಾನೇ ತೆಗಿತೀನಿ ಅಂತ ಹೇಳಿ ಒಂದಷ್ಟರ ಮಟ್ಟಿಗೆ ದಬ್ಬಾಳಿಕೆಯನ್ನ ನಡೆಸ್ತಕ್ಕಂಥದ್ದು. ಆದ್ರೆ ಕೆಲಸದಿಂದ ತೆಗಿಯಲ್ಲ, ಅದು ಬೇರೆ ವಿಚಾರ. ಆದ್ರೆ ಆ ರೀತಿಯಾಗಿ ನಿಮ್ಗೆ ಹೆದರಿಸ್ತಾ ಇರ್ತಾರೆ, ಬೆದರಿಕೆಗಳು ಬರ್ತಾ ಇರುತ್ತವೆ. ಸೊ ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ನಡೆಸ್ಕೊತಾ ಹೋಗಿ. ಶುಭವಾದ ವಾತಾವರಣ ನಿಮಗ್ ಬರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ವ್ಯಾಪಾರದಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಿಗೆ ಆಗುತ್ತವೆ, ಲಾಭಗಳು ಬಂದದ್ದು ಸಹ ಕೈನಲ್ಲಿ ಉಳ್ಕೊಳ್ಳದೆ ಹೋಗ್ಬಿಡತ್ತೆ. ಸೊ ಹಾಗಾಗಿ ತುಂಬಾ ಜಾಗೃತೆಯಾಗಿರ್ತಕ್ಕಂತಹದ್ದು ತುಂಬಾನೇ ಒಳ್ಳೇದು. ಒಂದು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಗುರುಬಲವಿಲ್ಲದೆ, ಶನಿ ಬಲವಿಲ್ಲದೆ ಒದ್ದಾಡ್ತಾ ಇದ್ದೀರಿ. ಈ ಒದ್ದಾಟದ ಪರಿಸ್ಥಿತಿನಲ್ಲಿ ಇನ್ನೊಂದಷ್ಟು ಏನೇನೋ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಜುಲೈ 12ನೇ ತಾರೀಕು ಭಾನುವಾರದ ದಿವಸ ವಿಶೇಷವಾದಂತಹ ಮೂರ್ತಿಯನ್ನ ನಾವು ತಯಾರು ಮಾಡ್ತಾ ಇದ್ದೇವೆ.
ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ, ಕಂಡು ಕೇಳರಿಯದೇ ಇರ್ತಕ್ಕಂತಹ ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹವನ್ನ ಏಕಶಿಲೆಯಲ್ಲಿ ಮಾಡಿಸ್ತಾ ಇದ್ದೇವೆ. ಒಂದೇ ಕಲ್ಲಿನಲ್ಲಿ ಮುಂಭಾಗದಲ್ಲಿ ಹನುಮದೇವರು, ಹಿಂಭಾಗದಲ್ಲಿ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ಮೂರ್ತಿ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದ್ದು. ವಿಶೇಷವಾಗಿ ಹನುಮದೇವರ ಆ ಕೃಪಾಶೀರ್ವಾದದಿಂದ ಗೋಚರವಾಗಿ ಈ ರೀತಿಯಾಗಿ ಮೂರ್ತಿ ಮಾಡಬೇಕು ಅಂತ ಆ ಚಿತ್ತಿಗೆ, ಜ್ಞಾನಕ್ಕೆ ಆದೇಶ ಕೊಟ್ಟಿರುವುದರಿಂದಾಗಿ ಮಾಡ್ತಾ ಇದ್ದೇವೆ. ಆ 12ನೇ ತಾರೀಕು ಜುಲೈ ಶನಿ ಮಹಾಯಾಗದ ದಿವಸ ಆ ಒಂದು ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹದ ಪ್ರತಿಷ್ಠಾಪನೆ, ಜೊತೆಗೆ ಸ್ವತಃ ಸೇವಾರ್ಥಿಗಳ ಕೈಯಲ್ಲೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸ್ತೀವಿ. ಇದು ಸಾರ್ವಕಾಲಿಕವಾಗಿ ಪ್ರತಿದಿನವೂ ಯಾರು ಬೇಕಾದರೂ ಬಂದು ಸ್ವತಃ ನಿಮ್ಮ ಕೈಯಿಂದನೇ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನು ಸಹ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ. ಜುಲೈ 12ನೇ ತಾರೀಕು ಶನಿ ಹನುಮದೇವರ ಪ್ರತಿಷ್ಠೆಯ ಜೊತೆಗೆ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ 7.5 ಬಳಲ್ತಾ ಇದ್ದೀರಿ, ಯಾರ್ಯಾರಿಗೆ ಈ ಒಂದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಪೀಡೆಗಳು ಇದ್ದಾವೆ, ಈ ರಾಶಿಗಳವರು ಖಂಡಿತ ಜುಲೈ 12ನೇ ತಾರೀಕಿಗೆ ಬಂದು ಹನುಮ ಸಮೇತ ಇರತಕ್ಕಂತಹ ಶನಿದೇವರ ವಿಗ್ರಹಕ್ಕೆ ಸ್ವತಃ ನಿಮ್ಮ ಕೈಯಿಂದಾನೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಶನಿಯ ಕಾಟದಿಂದ ವಿಮುಕ್ತರಾಗಿ. ಶನಿ ಯಾರಿಗಾದ್ರೂ ಒಬ್ರಿಗೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಹನುಮದೇವರಿಗೆ ಮಾತ್ರ. ಅಂತಹ ಹನುಮದೇವರನ್ನ ದಕ್ಷಿಣಕ್ಕಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾ ಇದ್ದೇವೆ. ವಿಶೇಷವಾಗಿ ಹನುಮದೇವರ ಕೃಪಾಶೀರ್ವಾದದಿಂದಲೇ ಇದೆಲ್ಲವೂ ಸಹ ನಡೀತಾ ಇರತಕ್ಕಂತಹದ್ದು. ಹಾಗಾಗಿ ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ತಾವೆಲ್ಲರೂ ಸಹ ಯಾಗಕ್ಕೆ ಬಂದು ಅಂದು ಶನಿದೇವರ ಮತ್ತು ಹನುಮದೇವರ, ಹನುಮನಿಗೆ ವಿಶೇಷವಾಗಿ ಯಾಕೆ ಪೂಜೆ ಮಾಡಬೇಕು ಅಂದ್ರೆ, ಹನುಮ ಹೇಳ್ತಾ ಅಂತಂದ್ರೆ ಸಾಕು, ಹೇಳೋದು ಬೇಡ, ನೀವು ಹನುಮನ್ ಮುಂದ್ರೆ ನಿಂತ್ರೆ ಸಾಕು, ಶನಿದೇವರು ಯಾವುದೇ ಕಾರಣಕ್ಕೂ ಕಾಟ ಕೊಡುವುದಿಲ್ಲ. ಶಾಂತಿ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ರಾಶಿಗಳು ಅಷ್ಟಮ ಶನಿ ನಡೀತಾ ಇರತಕ್ಕಂತಹ ಸಿಂಹ ರಾಶಿಯವರು, ಅರ್ಧಾಷ್ಟಮ ಶನಿ ನಡೀತಾ ಇರತಕ್ಕಂತಹ ಧನಸ್ಸು ರಾಶಿಯವರು, ಪಂಚಮ ಶನಿ ನಡೀತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರು, ಅದೇ ರೀತಿಯಾಗಿ 7.5 ನಡೀತಾ ಇರತಕ್ಕಂತಹ ಕುಂಭ, ಮೀನ, ಮೇಷ ಈ ರಾಶಿಯವರು ಬಂದು ವಿಶೇಷವಾಗಿ ಶನಿದೇವರ ಮತ್ತು ಹನುಮದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಬದುಕನ್ನ ಒಂದು ಸರಿದಾರಿಗೆ ತಗೊಂಡು ಬನ್ನಿ. ಆ ಒಂದು ಸಂದರ್ಭದಲ್ಲಿ ಹನುಮನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ನೀವೇ ಸ್ವತಃ ಪೂಜೆ ಮಾಡಬಹುದು, ನೀವೇ ಸ್ವತಃ ಅಭಿಷೇಕವನ್ನು ಮಾಡಬಹುದು. ನಿಮ್ಮ ದೋಷಗಳನ್ನ ನೀವೇ ಹೇಳ್ಕೊಳ್ತಾ ಪರಿಹಾರವಾಗಿ, ಅಲ್ಲಿ ಯಾರು ಮಧ್ಯದಲ್ಲಿ ಪುರೋಹಿತರು, ಅರ್ಚಕರು ಯಾರು ನಿಂತುಕೊಳ್ಳದೆ ನೀವೇ ಸ್ವತಃ ನಿಮ್ಮ ಕೈನಲ್ಲಿ ಮಾಡಿ ನಿಮಗೆ ಒಂದು ವಿಶೇಷವಾದಂತಹ ಅನುಭೂತಿ, ಪ್ರಪಂಚದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಈ ಒಂದು ವಿಶೇಷವಾದಂತಹ ದಕ್ಷಿಣಕ್ಕೆ ಮುಖ ಮಾಡುವಂತಹ ಹನುಮನ ಸಮೇತವಿರ್ತಕ್ಕಂತಹ ಈ ಒಂದು ಶನಿದೇವರ ವಿಗ್ರಹಕ್ಕೆ ನೀವೇ ಸ್ವತಃ ಪೂಜೆಯನ್ನು ಮಾಡಿ ಶುಭವಾಗ್ಲಿ, ಮಂಗಳವಾಗ್ಲಿ. ಹೇಳೋ ಪರಿಹಾರದ ಕ್ರಮಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು, ಅವರ ಉಸಿರು ಭದ್ರವಾಗಿರ್ಬೇಕು ಅಂದ್ರೆ ಇವತ್ತು ನಾವು ಹಸಿರನ್ನು ಕಾಪಾಡಿಕೊಳ್ಬೇಕು. ಹಸಿರನ್ನ ಕಾಪಾಡೋದನ್ನ ಅಭ್ಯಾಸ ಮಾಡ್ಕೋತಾ ಬನ್ನಿ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡೋಣ. ಇರುವಂತಹ ಮರಗಳನ್ನ ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ತುಂಬಾ ಸಹಾಯಕವಾಗ್ತದೆ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಜೀವನದಲ್ಲಿ ಅವುಗಳಿಗೆಲ್ಲ ಸಹಾಯ ಮಾಡಿದ್ದಕ್ಕೆ ಒಂದು ಪ್ರಕೃತಿಯನ್ನ ಕಾಪಾಡತಕ್ಕಂತಹ, ಪಶುಗಳನ್ನ ಕಾಪಾಡತಕ್ಕಂತಹ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಕ್ತಾನೆ. ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಬೆಳಗ್ಗೆ ಸಂಜೆ ಉತ್ತರಕ್ಕಭಿಮುಖವಾಗಿ ಕೂತು ದಕ್ಷಿಣಾಮೂರ್ತಿ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ನಿಮ್ಮೆಲ್ಲರಿಗೂ ಸಹ ಇರುವ ಕೆಟ್ಟ ಸ್ಥಿತಿಗಳು ದೂರವಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೇದಾಗ್ಲಿ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.